ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತೊಂದು ಸಕ್ಸಸ್ ಸ್ಟೋರಿಯ ಬಗ್ಗೆ ಮಾತನಾಡೋಣ. ನಮಗೆ ಇಚ್ಛಾಶಕ್ತಿ ಹಾಗೂ ದೃಢ ಸಂಕಲ್ಪ ಇದ್ದರೆ ಎಂಥ ಯುದ್ಧವನ್ನಾದರೂ ಗೆಲ್ಲಬಹುದು ಅನ್ನುವುದಕ್ಕೆ ಮುಂಬೈನ ಧಾರಾವಾಹಿ ಅನ್ನುವಂಥ ಕೊಳಗೇರಿ ಸಾಕ್ಷಿಯಾಗಿ ಇವತ್ತಿನ ದಿವಸ ನಿಲ್ಲುತ್ತೆ. ಧಾರಾವಿ ಮಹಾರಾಷ್ಟ್ರದ ಅವರೆಲ್ಲ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಬೇಕು. ಅವರು ಯಾರಿಗೂ ಅಡುಗೆ ಮಾಡಲಿಕ್ಕೆ ಅಡುಗೆ ಮನೆ ಇಲ್ಲ, ಹೊರಗಡೆಯಿಂದ ಆಹಾರ ತಂದು ತಿನ್ನಬೇಕು. ಸಿಕ್ಕ ಜಾಗದಲ್ಲಿ ಮೂಲೆಯಲ್ಲಿ ಮಲಗಿಕೊಳ್ಳಬೇಕು. ಒಬ್ಬ ಮಲಗಿದಾಗ ಇನ್ನೊಬ್ಬ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಇನ್ನೊಬ್ಬ ಫ್ಯಾಕ್ಟ್ರಿಗೆ ಹೋದಾಗ ಮತ್ತೊಬ್ಬ ಮಲಗಿ ವಿಶ್ರಾಂತಿಯನ್ನು ಪಡಿಬೇಕು. ಅಂಥ ಹೀನ ಸ್ಥಿತಿಯಲ್ಲಿರುವಂಥ 9.5 ಲಕ್ಷ ಜನರಿರುವಂಥ ಧಾರಾವಿಯಲ್ಲಿ ಕೊರೋನಾ ಬಂದು ಬಿಟ್ಟರೆ ಹೇಗಿರುತ್ತೆ ಆಲೋಚನೆ ಮಾಡಿ. ಜಗತ್ತಿಗೆ ಬಂದ ಕೊರೋನಾ ಧಾರಾವಿಗೆ ಬರದೇ ಇರುತ್ತೆ, ಬಂದೇ ಬರುತ್ತೆ. ನಿಮಗೆ ಗೊತ್ತಿರಲಿ, ಮಾರ್ಚ್ 18ರಂದು ಮೊಟ್ಟ ಮೊದಲನೆಯ ಕೋವಿಡ್ ಕೇಸು ಮುಂಬೈನಲ್ಲಿ ದಾಖಲಾಯಿತು. ಅದು ಘಾಟ್ಕೋಪರ್ನ ಸ್ಲಮ್ ಒಂದರಲ್ಲಿ. ಅದಾದ ಮೇಲೆ ಏಪ್ರಿಲ್ 1ಕ್ಕೆ ಗಾರ್ಮೆಂಟ್ ಕಾರ್ಖಾನೆಯ ಕಾರ್ಮಿಕನೊಬ್ಬನಿಗೆ ಧಾರಾವಿಯಲ್ಲಿ ಕೋವಿಡ್ ಪಾಸಿಟಿವ್ ಬಂತು. ಹಾಗೆ ಬಂದ ತಕ್ಷಣ ಇಡೀ ಬೃಹನ್ ಮುಂಬೈ ನಗರ ಪಾಲಿಕೆ ಅಲ್ಲಾಡಿ ಹೋಯಿತು, ತತ್ತರಿಸಿ ಹೋಯಿತು. ಯಾಕೆಂದರೆ ಅಂಥ ಕೋವಿಡನ್ನು ತಡೆಯುವುದು ಹೇಗೆ? ಏಕೆಂದರೆ ಜನರು ಅಲ್ಲಿ ಒಬ್ಬರಿಗೆ ಒಬ್ಬರು ಹತ್ತಿಕೊಂಡು ಓಡಾಡಬೇಕು. ಅಲ್ಲಿ ರಸ್ತೆಗಳಿಲ್ಲ, ಓಣಿಗಳಿದ್ದಾವೆ, ಓಣಿಗಳೆಲ್ಲ ಕಿಂಡಿಗಳಿದ್ದಾವೆ. ಆ ಕಿಂಡಿ ಒಳಗಡೆ ನುಸುಳಿಕೊಂಡು ಓಡಾಡಬೇಕು. ನಿಮಗೆ ಗೊತ್ತಿರಲಿ, ಜಗತ್ತಿನ ಹೆಸರಾಂತ ಬ್ರ್ಯಾಂಡ್ಗಳಿರುವಂಥ ಲೆದರ್ ಗೂಡ್ಗಳೇನಿದ್ದಾವೆ, ಬ್ರ್ಯಾಂಡೆಡ್ ಶರ್ಟ್ಗಳೇನಿದ್ದಾವೆ, ಅವೆಲ್ಲ ತಯಾರಾಗುವುದು ಈ ಧಾರಾವಿಯ ಸ್ಲಮ್ಗಳಲ್ಲಿ. ಕೆಳಗಿನ ಜಾಗದಲ್ಲಿ ಮನೆಗಳಿರ್ತವೆ, ಮೇಲ್ಗಡೆ ಫ್ಯಾಕ್ಟ್ರಿಗಳಿರ್ತವೆ. ಕೊರೋನಾ ಕಾಲಿಟ್ಟಾಗ ತತ್ತರಿಸಿ ಹೋಯಿತು ಮುಂಬೈ. ಈತನಿಗೆ ಹೇಗೆ ಬಂತು ಸೋಂಕು ಅಂತ ನೋಡಲಿಕ್ಕೆ ಹೋದಾಗ ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ಓನರ್ಗಿತ್ತು. ಆತ ವಾಸಿಸ್ತಾ ಇದ್ದದ್ದು ಡಾಕ್ಟರ್ ಬಾಳಿಗಾನಗರ್ ಹೌಸಿಂಗ್ ಸೊಸೈಟಿಯಲ್ಲಿ. ಅಲ್ಲಿ ಹೋಗಿ ಪರೀಕ್ಷೆ ಮಾಡಿದಾಗ ಆತನಿಗೆ ಕೋವಿಡ್ ಪಾಸಿಟಿವ್ ಇತ್ತು. ಆತ ಸತ್ತೇ ಹೋದ. ಹಾಗೆ ನೋಡಿದಾಗ ಆತನ ಇನ್ನೊಂದು ಮನೆ ಇದ್ದದ್ದು ಪತ್ತೆ ಆಯಿತು. ಆ ಮನೆಯಲ್ಲಿ 5 ಕುಟುಂಬಗಳನ್ನು ಆತ ಇಟ್ಟುಕೊಂಡಿದ್ದ. ಆ 5 ಕುಟುಂಬಗಳು ತಬ್ಲಿಗಿಯಿಂದ ಬಂದಂಥವರು. ಮಾರ್ಚ್ 18ರಂದು ತಬ್ಲಿಗಿಯ ತಮ್ಮ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಅವರು ಮುಂಬೈಗೆ ಬರ್ತಾರೆ. ಮುಂಬೈಗೆ ಬಂದು ಈ ಧಾರಾವಿಯಲ್ಲಿರುವಂಥ ಗಾರ್ಮೆಂಟ್ ಫ್ಯಾಕ್ಟ್ರಿ ಓನರ ಮನೆಯಲ್ಲಿ ತಂಗ್ತಾರೆ. ತಂಗಿದವರು ಧಾರಾವಿಯಲ್ಲಿ ಓಡಾಡ್ತಾರೆ. 75 ಜನರಿಗೆ ಸೋಂಕನ್ನು ಹಂಚಿ ತಮ್ಮ ಕೇರಳಗೆ ವಾಪಸ್ ಹೋಗ್ತಾರೆ. ಹೀಗಿದ್ದಾಗ ಏನು ಮಾಡಬೇಕು? ಅಲ್ಲಿಯ ಜನರಿಗೆ ಸಾಮಾಜಿಕ ಅಂತರದ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಪಾಯ್ಖಾನೆಗಳೇ ಇಲ್ಲ. ಪಾಯ್ಖಾನೆಗಳು ಪರ್ಸನಲ್ ಪಾಯ್ಖಾನೆಗಳಿಲ್ಲ, ಸಾಮಾಜಿಕವಾಗಿರುವಂಥ ಪಬ್ಲಿಕ್ ಟಾಯ್ಲೆಟ್ಗಳಿದ್ದಾವೆ. 275 ಟಾಯ್ಲೆಟ್ಗಳನ್ನು ಬೃಹನ್ ಮುಂಬೈ ನಗರ ಪಾಲಿಕೆ ಮ್ಯಾನೇಜ್ ಮಾಡುತ್ತೆ. 275 ಟಾಯ್ಲೆಟ್ನ ಬ್ಲಾಕ್ ಏನಿದೆ, ಒಂದು ಬ್ಲಾಕಲ್ಲಿ 10 ಟಾಯ್ಲೆಟು, 275 ಬ್ಲಾಕ್ ಅಂದರೆ 2750 ಟಾಯ್ಲೆಟು ಬೃಹನ್ ಮುಂಬೈ ನಗರ ಪಾಲಿಕೆ ಮ್ಯಾನೇಜ್ ಮಾಡುತ್ತೆ. ಇನ್ನು 125 ಟಾಯ್ಲೆಟ್ ಬ್ಲಾಕ್ಗಳನ್ನು ಮಹಡಾ ನಿರ್ವಹಿಸುತ್ತೆ. ಮಹಡಾ ಅಂದರೆ ಮುಂಬೈ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಅವರು ನಿರ್ವಹಿಸ್ತಾರೆ. ಇವರೆಲ್ಲ ಕ್ಯೂನಲ್ಲಿ ಹೋಗಲೇಬೇಕು. ಸೋಂಕು ಹರಡದಂತೆ ನೋಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿರುವವರೆಲ್ಲ ಕಾರ್ಮಿಕರೇ. ನಿಮ್ಗೆ ಗೊತ್ತಿರಲಿ, 1884ರಲ್ಲಿ ಬ್ರಿಟಿಷರು ಈ ಸ್ಲಮ್ಗೆ ಅವಕಾಶವನ್ನು ಮಾಡಿಕೊಟ್ಟರು. ಮುಂದೆ ಬೇರೆ ಬೇರೆ ಊರುಗಳಿಂದ ವಲಸೆ ಬಂದಂತಹ ಜನರು ಅಲ್ಲಿ ಅಕ್ರಮವಾಗಿ ವಾಸಿಸಲಿಕ್ಕೆ ಶುರುವಾದರು. ಹಾಗೆ ಅದು ಏಷ್ಯಾದ ಅತಿ ದೊಡ್ಡ ಸ್ಲಮ್ ಆಗಿ ಪರಿವರ್ತನೆಗೊಂಡಿತು. ಹೀಗೆ ಬಂದಂಥ ಕೊರೋನಾ ಇಡೀ ಮುಂಬೈಗೆ ಹರಡಿಬಿಡುತ್ತೆ ಅನ್ನುವಂಥ ಭಯದಲ್ಲಿದ್ದಾಗ ಬೃಹನ್ ಮುಂಬೈ ನಗರ ಪಾಲಿಕೆಯ ಅಸಿಸ್ಟೆಂಟ್ ಕಮಿಷನರ್ ಕಿರಣ್ ಡಿಘಾವ್ಕರ್ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅದರ ಹೆಸರು ಚೇಸ್ ದ ವೈರಸ್. ಈ ಚೇಸ್ ದ ವೈರಸ್ ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಟ್ರೇಸಿಂಗ್, ಟ್ರ್ಯಾಕಿಂಗ್, ಟೆಸ್ಟಿಂಗ್ ಆ್ಯಂಡ್ ಟ್ರೀಟಿಂಗ್. ಈ ಟ್ರೇಸಿಂಗ್ ಎಷ್ಟು ಜನರಿಗೆ ಟ್ರೇಸಿಂಗ್ ಮಾಡ್ತಾರೆ ಅಂದರೆ 47,500 ಜನರಿಗೆ ಮನೆ ಮನೆಗೆ ಹೋಗಿ ಟ್ರೇಸ್ ಮಾಡಲಾಗುತ್ತೆ. 14,970 ಜನರಿಗೆ ಮೊಬೈಲ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. 3.6 ಲಕ್ಷ ಜನರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. 8,246 ವೃದ್ಧರನ್ನು ಸರ್ವೆ ಮಾಡಲಾಗುತ್ತೆ. ಅದಾದ ಮೇಲೆ 13,500 ಜನರನ್ನು ಒಂದು ಕಡೆ ಕ್ವಾರಂಟೈನ್ ಮಾಡಲಾಗುತ್ತೆ. ಇದಾದ ಮೇಲೆ 90% ಜನರನ್ನು, ಸೋಂಕಿತರನ್ನು ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಬೇರೆ ಬೇರೆ ಕಲ್ಯಾಣ ಮಂಟಪಗಳಲ್ಲಿ, ಹತ್ತಿರ ಇದ್ದಂಥ ಸಯಾನ್ ಸಿವಿಕ್ ಹಾಸ್ಪಿಟ್ಲಲ್ಲಿ, ಕಸ್ತೂರಬಾ ಹಾಸ್ಪಿಟ್ಲಲ್ಲಿ ಇವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಕೇವಲ ಸರ್ಕಾರದಿಂದ ಇದು ಸಾಧ್ಯವಾಗುವಂಥ ಕೆಲಸ ಅಲ್ಲ. ಆಗ ಏನು ಮಾಡ್ತಾರೆ ಕಿರಣ್ ಡಿಘಾವ್ಕರ್ ಅವರು ಅಂದರೆ, ಅವರು ಖಾಸಗಿಯ ಸಹಭಾಗಿತ್ವವನ್ನು ಇದಕ್ಕೆ ಪಡಿತಾರೆ. 24 ಆಸ್ಪತ್ರೆಗಳ ಖಾಸಗಿ ವೈದ್ಯರನ್ನು ನಿಯೋಜಿಸಲಾಗುತ್ತೆ. ಅವರಿಗೆಲ್ಲ PPE ಕಿಟ್ಗಳನ್ನು ಕೊಡಲಾಗುತ್ತೆ, ಥರ್ಮಲ್ ಸ್ಕ್ರೀನಿಂಗ್ ಯೂನಿಟ್ಗಳನ್ನು ಕೊಡಲಾಗುತ್ತೆ, ಔಷಧಿ ಉಪಕರಣ ಎಲ್ಲವನ್ನು ಒದಗಿಸಲಾಗುತ್ತೆ. ಜೊತೆಗೆ ಧಾರಾವಿ ಹೊರಗಡೆ ಇರುವಂಥ ಎಲ್ಲ ಕ್ಲಿನಿಕ್ಗಳನ್ನು ಓಪನ್ ಇಡಲಿಕ್ಕೆ ಹೇಳಲಾಗುತ್ತೆ. ಬಂದವ್ರನ್ನೆಲ್ಲ ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಲಾಗುತ್ತೆ. ಎಂಥ ದೊಡ್ಡ ಅಭಿಯಾನ ನೋಡಿ, ಆಲೋಚನೆ ಮಾಡಿ. ಹೀಗೆ ಮಾಡದೆ ಹೋಗಿದರೆ ಇವತ್ತು ಕೊರೋನಾ ಎನ್ನುವಂಥ ಮಹಾಮಾರಿ ಇಡೀ ಸ್ಲಮ್ಮನ್ನು ಆವರಿಸಿ ಎಲ್ಲರನ್ನು ದುರ್ಮರಣಕ್ಕೀಡಾಗುವ ಹಾಗೆ ಮಾಡಿಬಿಡ್ತಿತ್ತು. ಅಕಾಲಿಕ ಮರಣಕ್ಕೊಳಗಾಗುವ ಹಾಗೆ ಮಾಡ್ತಾ ಇತ್ತು.
ಹೀಗೆ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ದರಿಂದ ಇವತ್ತು ಧಾರಾವಿಯಲ್ಲಿ ಬೆರಳೆಣಿಕೆಯಲ್ಲಿ ಸೋಂಕು ಉಳಿದುಕೊಂಡಿದೆ. ಇದಾದ ಮೇಲೆ ಅವರು ಏನು ಮಾಡಿದರು? ಇದಾದ ಮೇಲೆ ಒಂದು ಕಡೆ ಸಯಾನಿಗೆ ಹೋಗುವಂಥ ರಸ್ತೆ, ಮತ್ತೊಂದು ಕಡೆ ಮಾಹಿಮ್ಗೆ ಹೋಗಿ ಕೊಡಲಾಯಿತು. ಉಳಿದ ಜನರಿಗೆ ಮನೆ ಮನೆಗೆ 24/7 ಪ್ರತಿ ಮನೆಗೂ ಆಹಾರವನ್ನು ಸರ್ಕಾರವೇ ನೀಡಿತು. ಇದು ಭಾಳ ಮುಖ್ಯವಾದಂಥ ವಿಚಾರ. ಇವರೆಲ್ಲ ಆಹಾರಕ್ಕಾಗಿ ಹೊರಗಡೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಬರ್ತಾಯಿದ್ರು. ಇಷ್ಟೂ ಮನೆಗಳಿಗೆ ಸ್ವತಃ ಬೃಹನ್ ಮುಂಬೈ ನಗರ ಪಾಲಿಕೆ ಆಹಾರ ಪೊಟ್ಟಣಗಳನ್ನು ವಿತರಿಸ್ತು. ಅವರು ಯಾವ ಜೀವನವೂ ಅಸ್ತವ್ಯಸ್ತವಾಗಲಾರದ ಹಾಗೆ ನೋಡ್ಕೊಳ್ತೀವಿ. ಜೊತೆಗೆ ನೀಡಬೇಕಾದಂಥ ಚಿಕಿತ್ಸೆಯನ್ನು, ಶುಶ್ರೂಷೆಯನ್ನು, HCQ ಟ್ಯಾಬ್ಲೆಟ್ಗಳನ್ನು, ಆಗ ಮಲೇರಿಯಾ ಟ್ಯಾಬ್ಲೆಟ್ಗಳನ್ನು ಅತಿ ಹೆಚ್ಚು ಹಂಚಲಾಯಿತು. ಧಾರಾವಿಯಲ್ಲಿ ಹೈಡ್ರೋಕ್ಲೋರೋಕ್ವಿನ್ ಮಾತ್ರೆಯನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಂಚಲಾಯಿತು. ಜೊತೆಗೆ ವಿಟಮಿನ್ C ಟ್ಯಾಬ್ಲೆಟ್ಗಳನ್ನು ಹಂಚಲಾಯಿತು, ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ಗಳನ್ನು ಹಂಚಲಾಯಿತು. ಇದೆಲ್ಲವನ್ನು ಮಾಡ್ತಾ ಮನೆಯಲ್ಲೇ ಟ್ರೀಟ್ ಮಾಡೋರಿಗೆ ಮನೆಯಲ್ಲಿ ಮಾಡಿದರು, ಹೊರಗಡೆ ಕರ್ಕೊಂಡು ಹೋಗೋರಿಗೆ ಹೊರಗಡೆ ಕರ್ಕೊಂಡು ಹೋದರು. ಇಷ್ಟೆಲ್ಲ ಮಾಡಿ ಕೊರೋನಾ ಎನ್ನುವಂಥ ಮಹಾಮಾರಿಯಿಂದ ಜನರನ್ನು ಬೃಹನ್ ಮುಂಬೈ ನಗರ ಪಾಲಿಕೆ ರಕ್ಷಿಸಿತು. ಇದೊಂದು ಐತಿಹಾಸಿಕ ಅಂತ ಸ್ವತಃ ವಿಶ್ವಸಂಸ್ಥೆ ಪ್ರಶಂಸೆ ಮಾಡ್ತಾ ಇದೆ. ಕೊರೋನಾ ತಹಬಂದಿಯಲ್ಲಿರುವಂಥ ಪ್ರದೇಶ ಇವತ್ತು ಧಾರಾವಿ. ಒಂದು ಕಾಲಕ್ಕೆ ಅಕ್ರಮ ವಲಸಿಗರ ಜಾಗ, ಕೊಳಗೇರಿ ಅನಿಸ್ಕೊಂಡಂಥ ಧಾರಾವಿ ಕೊರೋನಾ ವಿಷಯದಲ್ಲಿ ಹೇಗೆ ತಹಬಂದಿಗೆ ಬಂತು ಅನ್ನೋದು ಐತಿಹಾಸಿಕ ಅಲ್ವೇ? ನೀವೇ ಹೇಳಿ. ನಮಸ್ಕಾರ.